ನಮಸ್ತೆ. 10/9/2024 ಮಂಗಳವಾರ ಶುಕ್ಲ ಪಕ್ಷ. ಇವತ್ತು ಸಪ್ತಮಿ ತಿಥಿ. ರಾತ್ರಿ 11 ಗಂಟೆ 12 ನಿಮಿಷ 10 ಸೆಕೆಂಡ್ವರೆಗಿದೆ. ಸಪ್ತಮಿ ಆದ ನಂತರ ಅಷ್ಟಮಿ ಬರುತ್ತದೆ. ಇವತ್ತಿನ ನಕ್ಷತ್ರ ಅನುರಾಧ. ರಾತ್ರಿ 8 ಗಂಟೆ 3 ನಿಮಿಷ 45 ಸೆಕೆಂಡ್ವರೆಗಿದೆ. ಆನಂತರ ಜ್ಯೇಷ್ಠ. ಬೆಳಗ್ಗೆಯಿಂದ ರಾತ್ರಿ 8:04ವರೆಗೂ ಕಾರ್ಯಸಿದ್ಧಿ. ಆದರೆ ಕ್ಷಯ ಅಂತ ಒಂದು ವಿಷಯವೂ ಇದೆ. ಕ್ಷಯ ಅಂತಂದರೆ ಕರಗೋದು ಅಂತ ಅರ್ಥ. ಎತ್ತು ಕೊಟ್ಟರೂ ಕರಗುತ್ತದೆ, ದಾನ ಕೊಟ್ಟರೂ ಕರಗುತ್ತದೆ. ಆದ್ದರಿಂದಾಗಿ ಇವತ್ತು ಕೊಡುವಂಥದ್ದನ್ನು ಯೋಚನೆ ಮಾಡಿ, ಇನ್ನೊಂದು ದಿನ ಕೊಡೋಣ ದಾನ ಕೊಡುವಂಥದ್ದನ್ನು. ಕ್ಷಯವಾಗಿರೋದರಿಂದ, ಕ್ಷಯ ಅಂತಂದರೆ ಕರಗೋದು, ನಾವು ಕಾಮನಾಗಿ ಕ್ಷಯ ರೋಗ ಅಂತಂತೀವಿ. ಆ ರೀತಿಯಾದ ದಿನವಿದು. ನಿಮ್ಮ ಕಾರ್ಯಗಳೆಲ್ಲ ಧಾರಾಳವಾಗಿ ಮಾಡಿ. ಸಾಲ ಕೊಡೋದು ಇವತ್ತು ಬೇಡ. ಎಲ್ಲ ತೀರಿಸ್ಬಿಡೋಣ ಅಂತಂದರೆ ಸ್ವಲ್ಪ ಉಳಿಸಿರಿ. ಆ ನಂತರ ಅಂತಂದರೆ ರಾತ್ರಿ 8 ಗಂಟೆ 4 ನಿಮಿಷದ ಮೇಲೆ ಅಶುಭ ದಿನವಾಗಿ ನಾಳೆಯವರೆಗೂ ಅಂದರೆ ಬೆಳಗ್ಗೆವರೆಗೂ ಅನಾನುಕೂಲವೇ ಇದೆ. ಅದರಲ್ಲೂ ಮಂಗಳವಾರ ಕೂಡಿದೆ. ಆದ್ದರಿಂದಾಗಿ ಗಮನ. ಇವತ್ತಿನ ದಿನ ಪ್ರಕಾರ ವಿಷ್ಕಂಭ ಯೋಗವಿದೆ. ವಾರ, ತಿಥಿ, ನಕ್ಷತ್ರ, ಯೋಗ, ಕಾರಣ ಅಂತ ಹೇಳುವ 5 ವಿಷಯಗಳು ಅಡಗಿರುವಂಥದ್ದೇ ಪಂಚಾಂಗ. ಪಂಚ ಅಂಗಗಳಲ್ಲಿ ವಾರ ಮತ್ತು ತಿಥಿ ಇದು ಮೊದಲನೇದಾಗಿ ನೋಡ್ಕೊಳ್ತೀವಿ. ನಕ್ಷತ್ರ ನೆಕ್ಸ್ಟ್. ಇದು 3 ಸರಿಯಾಗಿದ್ದರೆ ಮಿಕ್ಕಿದ ಯೋಗ ಕಾರಣಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಆದರೂ ಮದುವೆ ಮುಂತಾದ ಕಾರ್ಯಗಳಿಗೆ ಖಂಡಿತ ಯೋಗ ಕಾರಣಗಳನ್ನು ನೋಡಬೇಕಾಗ್ತದೆ. ಇವತ್ತಿನ ದಿನ ಪ್ರಕಾರ ಅನುರಾಧ ನಕ್ಷತ್ರ ಇರುವವರೆಗೂ ಶುಭವಾಗಿದೆ. ಇದರಲ್ಲಿ ಧರ್ಮ ಮಾಡ್ಬೋದು, ದಾನ ಮಾಡಬಾರದು. ಆದ್ದರಿಂದ ಗಮನ. ನೆಕ್ಸ್ಟ್ ವಿಷಯಗಳು. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ 6 ಗಂಟೆ 9 ನಿಮಿಷ, ಸೂರ್ಯ ಅಸ್ತಮನ ಸಂಜೆ 6:24. ಇವತ್ತು ಅಷ್ಟಮಿ ಅನ್ನುವ ತಿಥಿ ರಾತ್ರಿ 11 ಮೇಲೆ ಬರುತ್ತದೆ. ರಾತ್ರಿಯಲ್ಲಿ ಬಂದಿರೋದರಿಂದ ನಮಗೆ ಪ್ರಾಬ್ಲಮ್ ಇಲ್ಲ, ತೊಂದರೆಗಳಿಲ್ಲ. ಇವತ್ತು 2 ನಕ್ಷತ್ರ, ಅನುರಾಧ ಮತ್ತು ಜ್ಯೇಷ್ಠ. ನಕ್ಷತ್ರ ಪಾದಗಳನ್ನು ನೋಡಿಕೊಳ್ಳೋಣ ಮತ್ತು ರಾಶಿನ. 6-9ರಿಂದ ಚಂದ್ರನ ರಾಶಿ ವೃಶ್ಚಿಕ. ಇವತ್ತು ದಿನಪೂರ್ತಿ ವೃಶ್ಚಿಕ ರಾಶಿನೇ. ಯಾರು ಮಕ್ಕಳು ಹುಟ್ಟಿದ್ರೆ ವೃಶ್ಚಿಕ ರಾಶಿ ಅಂತ ತಿಳ್ಕೊಬೋದು. 6-9 ಬೆಳಗ್ಗೆಯಿಂದ 7-9ವರೆಗೂ ಅನುರಾಧ ನಕ್ಷತ್ರ 2ನೇ ಪಾದ. 7 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 1:38ವರೆಗೂ ಅನುರಾಧ ನಕ್ಷತ್ರ 3ನೇ ಪಾದ. ಮಧ್ಯಾಹ್ನ 1:38 ಮೇಲೆ 8:04ವರೆಗೂ ಅನುರಾಧ ನಕ್ಷತ್ರ 4ನೇ ಪಾದ. ರಾತ್ರಿ 8:04 ಮೇಲೆ ಮಧ್ಯರಾತ್ರಿ ಅಂದರೆ ಲೇಟ್ ನೈಟ್ 2 ಗಂಟೆ 28 ನಿಮಿಷದವರೆಗೂ ಜ್ಯೇಷ್ಠ ನಕ್ಷತ್ರ 1ನೇ ಪಾದ. ಆನಂತರ ಜ್ಯೇಷ್ಠ ನಕ್ಷತ್ರ 2ನೇ ಪಾದ ಪ್ರಾರಂಭವಾಗುತ್ತದೆ. ಹಂಗಾಗಿ ನಮ್ಮ ಮಕ್ಕಳು ಹುಟ್ಟಿದ್ರೆ ಯಾವ ಪಾದದಲ್ಲಿ ಹುಟ್ಟಿದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ಇದು ಉಪಯೋಗ. ಹಂಗಾಗಿ ಇವತ್ತು ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರ ಇರೋದರಿಂದ ಅದರ ಪಾದಗಳನ್ನು ನೋಡಿದ್ದೀವಿ. ಇವತ್ತಿನ ಮಧ್ಯಾಹ್ನ 12 ಗಂಟೆ 16 ನಿಮಿಷ. ಇದನ್ನು ಶೂನ್ಯ ಅಂತಂತೀವಿ. ಸರಿಯಾಗಿ ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು ಅಂತ ಅರ್ಥಕ್ಕಾಗಿ ಇದು. ಇವತ್ತಿನ ಅಭಿಜಿತ್ ಮುಹೂರ್ತ 11:52ರಿಂದ 12 ಗಂಟೆ 41 ನಿಮಿಷದವರೆಗೂ. ವಿಜಯ ಮುಹೂರ್ತ ಮಧ್ಯಾಹ್ನ 2:19ರಿಂದ 3:08. ಸಂಜೆ 6:24ರಿಂದ 6:48ವರೆಗೂ ಗೋಧೂಳಿ ಮುಹೂರ್ತ. ಸಂಜೆ 6:24ರಿಂದ 7:35ವರೆಗೂ ಸಾಯಂಕಾಲದಲ್ಲಿ ಬರುವ ಸಂಧ್ಯಾ ವಂದನೆಯ ಸಮಯ. ರಾತ್ರಿ ಈ ಸಮಯಗಳನ್ನ ನೋಡಿದ್ವಿ. ಬೆಳಗ್ಗೆ 8:48ರಿಂದ 10:32ವರೆಗೂ ಅಮೃತಗಳಿಗೆ. ಇದೆಲ್ಲ ಇದ್ದರೂ ಈ ಒಳ್ಳೆಯ ಟೈಮಲ್ಲಿ ಕೆಟ್ಟೋದು ಏನೂ ಕೂಡಬಾರದು. ಕೂಡಿದ್ರೆ ಶುಭವಲ್ಲ, ಅಶುಭ. ಅದನ್ನೇ ನಾವು 100 ಸತಿ ಅದನ್ನು ನೋಡಿ ಚೆಕ್ ಮಾಡಿ
100% ಶುಭ ಸಮಯ, 100% ಅಶುಭ ಸಮಯ ಅಂತ ವಿಂಗಡಿಸಿಟ್ಟಿದ್ದೀವಿ. ನಾವು ಕೊಡುವ ಇದನ್ನು ಮೇಂಟೈನ್ ಮಾಡಿದ್ರೇ ನಿಮಗೆ ಸರಿಯಾಗುತ್ತದೆ. ಆ ರೀತಿಯಾದ ಇವತ್ತಿನ ವಿಷಯದಲ್ಲಿ ಫಸ್ಟ್ 100% ಕೆಟ್ಟ ಟೈಮ್ನ ನೋಡೋಣ, ಒಳ್ಳೆಯ ಟೈಮ್ನ ನೋಡೋಣ. ಇವತ್ತಿನ ಮೇಷರಾಶಿಯವರಿಗೆ ದೋಷವಿದೆ, ಅಂದರೆ ಚಂದ್ರಾಷ್ಟಮ ಅಂತ. ಏನಂತಂದರೆ ಮೇಷರಾಶಿಯವರಿಗೆ 8ನೇ ಸ್ಥಾನದಲ್ಲಿ ಚಂದ್ರನಿರುತ್ತದೆ. ಅದು ಚಂದ್ರ ಅಷ್ಟಮ, ಅಂದರೆ ಚಂದ್ರನು ಅಷ್ಟಮ ರಾಶಿಯಲ್ಲಿರುತ್ತೆ ಅಂತ ಅರ್ಥಕ್ಕೆ. ಆದ್ದರಿಂದ ನೀವು ಅಂದರೆ ಮೇಷರಾಶಿಯಲ್ಲಿ ಜನನವಾದವರು ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡೋದನ್ನು, ಮುಹೂರ್ತ ಕಾರ್ಯಗಳನ್ನ ಪ್ರಾರಂಭ ಮಾಡೋದನ್ನು ಇವತ್ತು ಮಾಡಬೇಡಿ. ಹೆಚ್ಚಾಗಿ ಹಣಕಾಸಿನ ವಿಷಯವಾಗಿ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ದಿನ ನೋಡಿಕೊಳ್ಳೋಣ. ಬೆಳಿಗ್ಗೆ 8:36ರಿಂದ 9:25ವರೆಗೂ ದುರ್ಮುಹೂರ್ತ ಪಂಚಕ, ಶುಭವಲ್ಲ. ಆದ್ದರಿಂದ ನಾನು ಪದೇ ಪದೇ ಹೇಳುವಂಥದ್ದು ಏನಂತಂದರೆ 6:09 8:34ವರೆಗೂ ಶುಭವಾಗಿದೆ. 8:36ರಿಂದ 9:25ವರೆಗೂ ದುರ್ಮುಹೂರ್ತ. 9:13ರಿಂದ 10:44ವರೆಗೂ ಯಮಕಂಡ ಕಾಲ. 10:46ರಿಂದ ಮಧ್ಯಾಹ್ನ 3:02ವರೆಗೂ ಶುಭವಾಗಿದೆ, ಉತ್ತಮ ಸಮಯ. ಮಧ್ಯಾಹ್ನ 3:04ದಿಂದ ಸಂಜೆ 4:57ವರೆಗೂ ಮೃತ್ಯು. 4:59 ಮೇಲೆ ರಾತ್ರಿ 9:18ವರೆಗೂ ಶುಭ ಸಮಯ, ಉತ್ತಮ ಸಮಯವಿದು. 3:20ದಿಂದ 4:52ವರೆಗೂ ರಾಹುಕಾಲ. ಇದರಲ್ಲಿ 4:59 ಮೇಲೆ ರಾತ್ರಿ 9:18ವರೆಗೂ ಶುಭವಾಗಿದೆ. ರಾತ್ರಿ 9:20ದಿಂದ 10:48ವರೆಗೂ ವಿಷಕಾಲ. ರಾತ್ರಿ 22 ಅವರ್ಸು ಅಂತಂತೀವಿ. 10:50 ಮೇಲೆ ರಾತ್ರಿ ಅಂದರೆ 1:56 ಲೇಟ್ ನೈಟು, ಅಲ್ಲಿಯವರೆಗೂ ಉತ್ತಮವಾಗಿರುವಂಥ ಶುಭ ಸಮಯವಿದು. ರಾತ್ರಿಯಲ್ಲಿ ಬರುವ 1:58 ಅಂದರೆ ಲೇಟ್ ನೈಟ್, ಅಲ್ಲಿಂದ 3:39ವರೆಗೂ ಇದು ವಾರ್ಜಿಯ ಅಂದರೆ ಬಿಟ್ಟುಬಿಡಿ ಅಂತ ಅರ್ಥ. ಇದು ಈ ಸಮಯ ಉತ್ತಮವಲ್ಲ ಅಂತ. ಆದರೂ ಆನಂತರ ರಾತ್ರಿ ಅಂದರೆ ಲೇಟ್ ನೈಟ್ 3:41 ಮೇಲೆ ಶುಭವಾಗಿದೆ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡೋಕ್ಕೆ ಉಪಯೋಗ ಆಗುತ್ತದೆ. ಹಾಗಾಗಿ 100% ಶುಭ ಸಮಯವನ್ನು ಮತ್ತೆ ಒಂದು ಸತಿ ಹೇಳ್ತೀನಿ. 6:09ರಿಂದ 8:34, 10:46ರಿಂದ 3:02 ಮಧ್ಯಾಹ್ನ, ಸಂಜೆ 4:59 ರಾತ್ರಿ 9:18, ರಾತ್ರಿ 10:50ದಿಂದ ರಾತ್ರಿ 1:56 ಇದು ಒಂದು ಶುಭ ಸಮಯ. ಆನಂತರ ಲಾಸ್ಟಲ್ಲಿ ರಾತ್ರಿ 3:41 ಲೇಟ್ ನೈಟ್ರಿಂದ ಬೆಳಗಾಗುವವರೆಗೂ ಶುಭವಾಗಿದೆ. ಇದರಲ್ಲಿ ಎಲ್ಲ ಟೈಮ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆದ್ದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ಹೋರೆಗಳು ಬಂದರೂ ಸರಿ, ಅಮೃತಗಳಿಗೆ ಬಂದರೂ ಸರಿ, ಶುಭ ಮುಹೂರ್ತ ಪಂಚಕ ಬಂದರೂ ಸರಿ, ಎಷ್ಟು ಗಂಟೆಯಿಂದ ಇದು ಬರುತ್ತೆ ಅಂತ ನೋಡಿಕೊಂಡು ನೀವು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಅಭಿಜಿತ್ ಮುಹೂರ್ತ ಬರುವ 11:52ರಿಂದ 12:41ವರೆಗೂ ಅಭಿಜಿತ್ ಶುಭ ಅಂತ ತಿಳ್ಕೊಳ್ತೀವಿ. ಇವತ್ತು ಅಭಿಜಿತ್ ಮುಹೂರ್ತ ಶುಭವಾಗೇ ಇದೆ, ಯೋಚನೆ ಇಲ್ಲ. ಗುಳಿಕೆ ಕಾಲ ಬರುವ 12:16ರಿಂದ 1:48 ಮಧ್ಯಾಹ್ನದವರೆಗೂ ಶುಭವಾಗಿದೆ. ಅದೇ ಥರ ಇವತ್ತಿರೋದು ಧನುರ್ ಲಗ್ನ, ಇದು ಶುಭವಾಗೇ ಇದೆ. ಇನ್ನೊಂದು ಶುಭ ಸಮಯನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ವಿಜಯ ಮುಹೂರ್ತ, ಇದು ಮಧ್ಯಾಹ್ನ 2:19 ಮೇಲೆ 3:02 ಮಧ್ಯಾಹ್ನದವರೆಗೂ ಅಂದರೆ PM ವರೆಗೂ ವಿಜಯ ಮುಹೂರ್ತ ಶುಭವಾಗಿದೆ. ಶುಕ್ರ ಹೊರೆ ತಗೊಂಡ್ರೆ 3:20 ಮೇಲೆ 4:21 ಶುಭವಾಗಿದೆ. ಆದರೆ ಶುಕ್ರ ಹೊರೆ ಬರುವ ಸಮಯದಲ್ಲಿ ನಮಗೆ ಶುಭಕರವಾಗಿರೋದಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ರಾಹು ಕಾಲ ಬರುತ್ತದೆ. ಇದನ್ನೇ ನಾವು ಅಂದಿದ್ದು, ಒಳ್ಳೆಯದು ಬರುವ ಸಮಯದಲ್ಲಿ ಕೆಟ್ಟೋದಿದ್ದರೆ ಬೇಡ ಅಂತ. ನೆಕ್ಸ್ಟ್ ನಾವು ನೋಡುವಂಥದ್ದು
ಇವತ್ತಿನ ದಿನದಲ್ಲಿ ತಾರಾ ಮತ್ತು ಚಂದ್ರಬಲವನ್ನು ಯಾವ ನಕ್ಷತ್ರಕ್ಕೆ ಯಾವ ರಾಶಿಗೆ ಶುಭವಾಗಿರುತ್ತದೆ, ಎಷ್ಟು ಗಂಟೆಯವರೆಗೂ ಅಂತ ನಾವು ನೋಡಿಕೊಳ್ಳೋಣ. ಇದರಲ್ಲಿ ನಾವು ಫಸ್ಟೇ ಹೇಳಿದಂತೆ ಶುಭ ನಕ್ಷತ್ರವಾದ ಅನುರಾಧ ನಕ್ಷತ್ರ ರಾತ್ರಿ 8 ಗಂಟೆ 4 ನಿಮಿಷದವರೆಗಿದೆ. ಕಾರ್ಯಸಿದ್ಧಿ, ಆದರೆ ಕ್ಷಯ ಅಂತ ಒಂದು ವಿಷಯ ಇರೋದರಿಂದ ದಾನ ಕೊಡುವಂಥದ್ದನ್ನು ಯೋಚನೆ ಮಾಡಿಕೊಳ್ಳಿ, ಬಂಡವಾಳ ಹಾಕಿ ಮಾಡುವಂಥದ್ದನ್ನು ಯೋಚನೆ ಮಾಡಿಕೊಳ್ಳಿ. ಬೇರೆ ಎಲ್ಲ ಕಾರ್ಯಗಳನ್ನು ಹಂಗೆ ಮಾಡ್ತಾ ಹೋಗ್ಬೋದು. ಇಲ್ಲಿಯವರೆಗೂ ಈ ರೀತಿ ನೋಡ್ಕೊಂಬಂದಿರೋದರಲ್ಲಿ ನಾವು ಈಗ ಹೋಗೋಣ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಇದು ಇರುವವರೆಗೂ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರೆಗೆ, ಅಂದರೆ ಬೆಳಗ್ಗೆಯಿಂದ ರಾತ್ರಿ 8-4ವರೆಗೂ ಮಿತ್ರಧಾರೆ ಇದೆ. ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ ಅಷ್ಟೇ. ಭರಣಿ ನಕ್ಷತ್ರ ಮೇಷರಾಶಿಗೆ ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಆದ್ದರಿಂದ ಇವತ್ತಿನ ದಿನ ಶುಭವಾಗಿಲ್ಲ. ರಾತ್ರಿ 8 ಗಂಟೆ 4 ನಿಮಿಷದ ಮೇಲೆ ಚೆನ್ನಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಅನುಕೂಲ, ಆದರೆ ರೋಗ ವೃದ್ಧಿಯೂ ಉಂಟು, ಹೆಚ್ಚಿನ ಗಮನ ಕೊಡಬೇಕು. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲವೂ ರಾತ್ರಿ 8-4ವರೆಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ರಾತ್ರಿಯವರೆಗೂ ಅಂದರೆ 8 ಗಂಟೆ 4 ನಿಮಿಷದವರೆಗೂ ಶುಭವಾಗಿಲ್ಲ. ಪ್ರತ್ಯೇಕ ತಾರೆ ಅಂದರೆ ಆಪೋಸಿಟ್ ಆಗಿ, ನಮ್ಮ ಪರವಾಗಿ ಇಲ್ಲ, ನಮಗೆ ಆಪೋಸಿಟ್ ಆಗಿ ಕಾರ್ಯಗಳಾಗುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಇವತ್ತಿನ ದಿನಪೂರ್ತಿ ಕ್ಷೇಮವು ಪ್ರತ್ಯೇಕ ತಾರೆ ಅಂತಿದೆ. ದಿನಪೂರ್ತಿಯಿಂದ ಏನರ್ಥ, ರಾತ್ರಿ 8 ಗಂಟೆ 4 ನಿಮಿಷದವರೆಗೂ ಕ್ಷೇಮ, ಸುಖ, ಅಭಿವೃದ್ಧಿ, ಆ ನಂತರ ಶುಭವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಕ್ಷೇಮವು ಶತ್ರುನಾಶವು 8-4ವರೆಗಿದೆ, ಆ ನಂತರ ಶುಭವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ರಾತ್ರಿ 8-4ನ ನಂತರ ಕ್ಷೇಮವು ಖಂಡಿತವಾಗಿ ಅಭಿವೃದ್ಧಿ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಸಂಪತ್ ಶತ್ರುನಾಶ ಇದು ಇದೆ 8-4ವರೆಗೂ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ ಸ್ವಲ್ಪ ಕಾರ್ಯ ವಿಘ್ನ ಇದೆ, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ, ವಿಘ್ನ ವಿನಾಯಕರನ್ನ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ರಾತ್ರಿ 8-4ನ ಮೇಲೇ ಶುಭವಾಗಿರೋದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ರಾತ್ರಿಯವರೆಗೂ ಶುಭಕರವಾಗಿದೆ. ಮಕ ನಕ್ಷತ್ರ ಸಿಂಹರಾಶಿ, ಇವತ್ತು ದಿನಪೂರ್ತಿ ಶುಭವಾಗಿದೆ, ಹಂಗೆ ನಿಮಗಿದು ಅದೃಷ್ಟ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಇವತ್ತಿನ ದಿನದಲ್ಲಿ ರಾತ್ರಿಯ ಮೇಲೇ ಶುಭಕರವಾಗಿರೋದು. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಅನುಕೂಲವು, ಸ್ವಲ್ಪ ರೋಗ ಭಯವು ರಾತ್ರಿ 8-4ವರೆಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲ 8-4ವರೆಗೂ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ರಾತ್ರಿಯ ನಂತರನೇ ಚೆನ್ನಾಗಿರೋದು, ಆದ್ದರಿಂದ ಇವತ್ತಿನ ಯಾವ ಕಾರ್ಯಗಳಾದರೂ ಪ್ಲಾನ್ ಮಾಡಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮವು ಲಾಭವೂ ಉಂಟು, ಆದ್ದರಿಂದ ಶುಭವಾಗಿ ದಿನಪೂರ್ತಿ ಇದೆ, ಅಂದರೆ ರಾತ್ರಿ 8-4ವರೆಗೂ. ಚಿತ್ತಾ ನಕ್ಷತ್ರ ತುಳಾರಾಶಿ, 3 ಮತ್ತು 4ನೇ ಪಾದಗಳು, ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವ್ಯವಹಾರ ಮಾತ್ರ ಎಚ್ಚರವಾಗಿರಬೇಕು. ಇದು ರಾತ್ರಿ 8-4ವರೆಗೂ ಶುಭವಾಗಿರೋದು. ಸ್ವಾತಿ ನಕ್ಷತ್ರ ತುಲಾರಾಶಿ, ರಾತ್ರಿಯ ನಂತರ ಅಂದರೆ 8 ಗಂಟೆ 4 ನಿಮಿಷದ ಮೇಲೇ ಇವತ್ತು ಶುಭಕರವಾಗಿದೆ, ಆದರೂ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ, ಸಂಪತ್ತು ಉಂಟು, ಸ್ವಲ್ಪ ಧನಹಾನಿ ಇದೆ, ಇದೆಲ್ಲ 8-4ವರೆಗೂ, ಆ ನಂತರ ಶುಭಕರವಾಗಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಶರೀರ ಸುಖವೂ ಇದೆ, ಆದ್ದರಿಂದ ಇದು ಶುಭವಾಗಿದೆ. ರಾತ್ರಿಯ ನಂತರ ಅಶುಭವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಇವತ್ತು ರಾತ್ರಿ 8-4ನ ಮೇಲೆ ಸಂಪತ್ತು ಉಂಟು, ಶರೀರ ಸುಖ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆಯಾಗಿ ಶರೀರ ಆರೋಗ್ಯವು ಅಭಿವೃದ್ಧಿಯಾಗುತ್ತದೆ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ, ಮಿತ್ರತಾರೆ, ಧನವ್ಯಯ 2 ಇರುತ್ತದೆ, ಆದರೂ ರಾತ್ರಿಯ ಮೇಲೇನೂ ಶುಭಕರವಾಗಿದೆ. ಹಂಗಾಗಿ ಈ ದಿನ ಪರವಾಗಿಲ್ಲ, ಚಿಕ್ಕ ವಿಷಯಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ರಾತ್ರಿಯ ನಂತರನೇ ಶುಭಕರವಾಗಿರೋದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ, ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತದೆ ರಾತ್ರಿಯವರೆಗೂ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅನುಕೂಲ,
ಇಷ್ಟಾರ್ಥ ಸಿದ್ಧಿಯೆಲ್ಲ ರಾತ್ರಿಯವರೆಗೂ ಚೆನ್ನಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ ತಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವಂಥದ್ದು. ಆದರೂ ರಾತ್ರಿ 8 ಮೇಲೇ ಶುಭಕರವಾಗಿರೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಆರೋಗ್ಯವು ಇಷ್ಟಾರ್ಥ ಸಿದ್ಧಿಯು ಅನುಕೂಲವು ಕೂಡಿ ಬಂದಿರುವಂಥ ದಿನವಿದು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಕ್ಷೇಮವಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ. ಇದೆಲ್ಲ ರಾತ್ರಿಯವರೆಗೂ. ನಂತರ ನೋಡುವಂಥದ್ದು ಶತಭಿಷ ನಕ್ಷತ್ರ ಕುಂಭರಾಶಿ, ರಾತ್ರಿಯ ಮೇಲೇ ಅನುಕೂಲಕರವಾಗಿದೆ. ಹಗಲೊತ್ತು ಸರಿಯಾಗಿಲ್ಲ, ಏಟು ಗಾಯಗಳು ತೊಂದರೆಗಳಿದೆ, ನೋಡ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಅಭಿವೃದ್ಧಿಯೂ ಇದೆ. ಇದು ರಾತ್ರಿ 8:04ವರೆಗೂ. ಆ ನಂತರ ಶುಭಕರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತಿದೆ, ಕಾರ್ಯ ಸ್ವಲ್ಪ ಅಡೆತಡೆ ಇರುತ್ತದೆ. ಸ್ವಾಮಿನ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಇದೆಲ್ಲ ರಾತ್ರಿ 8:04ವರೆಗೂ. ಆಮೇಲೆ ಸಮಯ ಉತ್ತಮವಾಗಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆ. ಆದ್ದರಿಂದ ರಾತ್ರಿ 8:04ನ ಮೇಲೆ ಚೆನ್ನಾಗಿದೆ ಅಂತ ಮನಸ್ಸಲ್ಲಿ ತಿಳ್ಕೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯಾಗಿ ರಾತ್ರಿಯವರೆಗೂ ಚೆನ್ನಾಗಿದೆ. ಆ ನಂತರ ಯೋಚನೆ ಮಾಡಬೇಕಾಗ್ತದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ನಮ್ಮ ಪ್ರೋಗ್ರಾಮ್ನ ನೋಡಿದವರಿಗೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.